ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಅಮ್ಮ ಸಾರಿ, ನೀನು ನನ್ನ ಹೊತ್ತು ಹೆತ್ತು ದೊಡ್ಡವನಾಗೋವರೆಗೂ ಜೋಪಾನ ಮಾಡಿದೆ, ಕೈ ತುತ್ತು ಕೊಟ್ಟೆ, ಲಾಲಿ ಹಾಡಿದೆ, ಎಡವಿದಾಗ ಮೇಲೆತ್ತಿ ಕೈ ಹಿಡಿದು ನಡೆಯೋದು ಕಲಿಸಿದೆ. ಆದರೆ ನಿನ್ನ ಆಸರೆ ಇಲ್ಲದೆ ಮುಂದೆ ನನ್ನ ಹತ್ರ ನಡೆಯೋದಕ್ಕೆ ಆಗುತ್ತೋ ಇಲ್ವೋ ಅಂತ ಯಾಕಮ್ಮ ಯೋಚಿಸಲಿಲ್ಲ? ನಾನು ಖುಷಿಯಾಗಿಲ್ಲ ಅಂದರೆ ನೀನು ಖುಷಿಯಾಗಿರೋದಕ್ಕಾಗತ್ತಾ? ನನ್ನಿಂದ ಬೇರೆಯಾದ ನೀನು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇದೆಯಾ? ಇಲ್ಲಮ್ಮ, ನಿನಗೆ ಮಕ್ಕಳು ಬೇಡವಾದ ಮೇಲೆ ನಮಗೂ ನೀನು ಬೇಡ. ಈ ಮಗನನ್ನು ಕ್ಷಮಿಸಿಬಿಡು. ಇದು ಆಧುನಿಕ ಪರಶುರಾಮ ಕೊಡಲಿ ಎತ್ತೋ ಮೊದಲು ಆಡಿದ ಮಾತು. ಹೆತ್ತವಳನ್ನೇ ಹತ್ಯೆ ಮಾಡಿ ಅತ್ಯಂತ ಕ್ರೂರಿಯಾದ ಹುಡುಗನ ಹೃದಯದಲ್ಲೂ ಮನಸ್ಸಿರೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಗೆ ಇವನ ಕಥೆಯಲ್ಲಿ ಸಿಗೋ ಉತ್ತರ ಏನು ನೀವೇ ನೋಡಿ. ಈ ಹುಡುಗನ್ನ ನೋಡಿದ್ರೆ ಇವನು ತನ್ನ ತಾಯಿಯನ್ನೇ ಕೊಲ್ಲುವಷ್ಟು ಕ್ರೂರಿಯಾಗಿರಬಹುದು ಅನ್ಸಲ್ಲ. ಆದ್ರೆ ಅವನ ಅದಕ್ಕಿಂತಲೂ ಕ್ರೂರಿ. ಹೆತ್ತವಳ ರುಂಡ ಚೆಂಡಾಡಿ ಅದನ್ನ ಕೈಲಿಡ್ಕೊಂಡು ಬೀದಿಯಲ್ಲಿ ರಾಜಾರೋಷವಾಗಿ ನಡೆದು ಬರಬಲ್ಲಷ್ಟು ಕಠೋರ ಹೃದಯದವನು. ಈ ಕಲ್ಲು ಮನಸ್ಸಿನವನಿಗೂ ಒಳ ಮನಸ್ಸು ಅಂತ ಬೇರೆ ಇತ್ತ. ಅದು ಅವನನ್ನ ತಪ್ಪು ಮಾಡದಂತೆ ಸಾಕಷ್ಟು ಸಾರಿ ತಡೆದಿತ್ತ ಅನ್ನೋ ಪ್ರಶ್ನೆ ಹೇಳುತ್ತೆ. ಇವನ ಇಡೀ ಸ್ಟೋರಿಯನ್ನ ನೋಡಿದ್ರೆ ಹೀಗೂ ಆಗುತ್ತಾ ಅನ್ಸುತ್ತೆ. ಅದು ಒಂದು ಗಳಿಗೆಯ ಕೋಪದಿಂದ ಸೃಷ್ಟಿಯಾದ ಅನಾಹುತ ಅಲ್ಲ. ಅಸಹನೆ ಅನ್ನೋದು ಅವನ ಮನಸ್ಸಲ್ಲಿ ಸಾಗರದ ಅಲೆ ಎದ್ದ ಹಾಗೆ ಎದ್ದಿತ್ತು. ಅದು ತಣ್ಣಗಾಗಿದ್ದು ತಾಯಿಯ ರಕ್ತ ನೋಡಿದ್ಮೇಲೆ. ಈ ಅತಿರೇಕದ ಹುಡುಗನ ಹೆಸರು ಆನಂದ್ ಪಾಟೀಲ್. ಅವತ್ತು ಅಣ್ಣಿಗೇರಿ ಸ್ಟೇಷನ್ಗೆ ಈ ಹುಡುಗ ಬರೋ ಹೊತ್ತಿಗೆ ಸರಿಯಾಗಿ ಅಲ್ಲಿಯ ಜನ ಕೂಡ ಸ್ಟೇಷನ್ಗೆ ಕಾಲ್ ಮಾಡಿ ಆಘಾತಕಾರಿ ಹತ್ಯೆಯೊಂದರ ಬಗ್ಗೆ ಹೇಳಿದ್ರು. ಅವರು ಹಿಂದ್ಯಾವತ್ತೂ ನೋಡಿರದ ದೃಶ್ಯವನ್ನ ಅವತ್ತು ನೋಡಿದ್ರು. ನಮ್ಮ ಅಣ್ಣಿಗೇರಿ ಇತಿಹಾಸದೊಳಗೆ ಇಂಥ ಭಯಾನಕ ಘಟನೆ ನಡೆದಿರಲಿಲ್ಲ ನಮ್ಮೂರಲ್ಲಿ. ಈ ಘಟನೆ ನಡೆದಿಂದ ನಮ್ಮೂರೆಲ್ಲ ಭಯ ಬಿದ್ದುಬಿಟ್ಟೈತಿ. ಆಮೇಲೆ ತಾಯಿನೇ ಮಗನ ರುಂಡ ಕಡ್ದಿದ್ದು ಇದು ಅಣ್ಣಿಗೇರಿ ಒಳಗೆ ಇತಿಹಾಸ. ಅಣ್ಣಿಗೇರಿ ಅಂದ್ರೆ ಅವರು ಅಣ್ಣಿಗೇರಿ ಅವರಲ್ಲ, ಸೈದಾಪುರ ಗ್ರಾಮದಿಂದ ಇಲ್ಲಿ ಬಂದು ಬಾಡಿಗೆ ಅದಾರ ಅವರು. ಆಮೇಲೆ ಮಗನ ತಾಯಿ ರುಂಡ ಕಡ್ದಾನ. ಅದ್ರ ರುಂಡ ಇಲ್ಲಿ ಇರಲಿಲ್ಲ. ಅದು ಅಂಬಿಗೇರಿ ಕ್ರಾಸ್ದೊಳಗೆ ಅಲ್ಲಿ ಒಂದು ಘಟನೆ ಒಳಗೆ ಹೋಗಿದ್ದ. ಆಮೇಲೆ ಅವನು ಹೋಗಿ ಪೊಲೀಸ್ಗೆ ಸರೆಂಡರ್ ಆಗ್ಯಾನ. ಸ್ಟೇಷನ್ಗೆ ಬಂದ ಆರೋಪಿಯನ್ನ ಲಾಕಪ್ಗೆ ಹಾಕಿ ಅಣ್ಣಿಗೇರಿ ಗ್ರಾಮದ ಕಡೆಗೆ ಹೊರಟ ಪೊಲೀಸರಿಗೆ ಗ್ರಾಮಸ್ಥರೇ ದಾರಿ ತೋರಿಸಿದ್ದಾರೆ. ಅಲ್ಲಿನ ಗಲ್ಲಿಯೊಂದರೊಳಗಿದ್ದ ಪುಟ್ಟ ಮನೆಯ ಬಾಗಿಲು ತೆಗೆದಾಗ ಕಂಡಿದ್ದು ರಕ್ತದ ಮಡುವಲ್ಲಿ ಬಿದ್ದಿದ್ದ ರುಂಡವಿಲ್ಲದ ದೇಹ. ಅದನ್ನ ನೋಡ್ತಾ ಇದ್ರೆ ಪೊಲೀಸರಿಗೂ ತಲೆ ತಿರುಗಿದ ಹಾಗೆ ಆಯ್ತೇನೋ. ಆದ್ರೂ ಅವರು ಅನಿವಾರ್ಯವಾಗಿ ಅವರ ಕೆಲಸ ಮಾಡಿದ್ರು. ಸ್ಥಳ ಪರಿಶೀಲನೆ ನಡೆಯಿತು. ಬಾಟಲ್ ಅಂತ ಒಂದು ಕೊಡ್ಲಿ ಇದೆ. ಈಗ ಅದೇ ಕೊಡ್ಲಿಲ್ಲೇ ಸಾಯಿಸಿದ್ದಂತ ಕಾಣಿಸುತ್ತೆ. ಆದರೆ ಅದನ್ನು ಫರ್ದರ್ ಫಾರೆನ್ಸಿಕ್ ಟೆಸ್ಟಿಗೆ ನಾವು ಕಳಿಸಿ ಅದರಲ್ಲಿರುವಂಥ ಬ್ಲಡ್ ಮಾರ್ಕ್ಸು ಅದೆಲ್ಲ ಟ್ಯಾಲಿ ಮಾಡಿ ಆರೋಪಿ ಮೇಲೆ ಇರುವಂಥ ಬ್ಲಡ್ ಸ್ಟೈನ್ಸು ಎಲ್ಲ ಟ್ಯಾಲಿ ಮಾಡಿದ್ರೆ ನಮಗೆ ತನಿಖೆ ಕಂಪ್ಲೀಟ್ ಆಗುತ್ತೆ. ಮೊದಲು ಪೊಲೀಸರಿಗೆ ಸ್ಪಷ್ಟವಾಗಬೇಕಾಗಿದ್ದು ಮೃತ ಹೆಣ್ಣು ಮಗಳ ರುಂಡ ಎಲ್ಲಿದೆ ಅನ್ನೋದು. ಪೊಲೀಸರು ಅಲ್ಲಿಂದ ನೇರವಾಗಿ ರುಂಡ ಇಟ್ಟ ಕಡೆ ಹೋಗಿದ್ದಾರೆ. ಅದು ಇನ್ನೂ ಆಘಾತಕಾರಿ ದೃಶ್ಯ. ರಸ್ತೆಯ ಪಕ್ಕದಲ್ಲಿದ್ದ ಪ್ಲಾಸ್ಟಿಕ್ ಬ್ಯಾಗ್ ಒಳಗೆ ಇಣುಕಿ ನೋಡಿದ ಪ್ರತಿಯೊಬ್ಬರ ಎದೆ ಬಡಿತಾನೂ ಜಾಸ್ತಿ ಆಗಿತ್ತು. ಅದನ್ನ ಇಲ್ಲಿಯ ತನಕ ಹಿಡ್ಕೊಂಬಂದ ಹುಡುಗನಿಗೂ ಒಂದು ಹಂತದಲ್ಲಿ ಈ ರುಂಡವನ್ನ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಹೆತ್ತವಳ ಹೆಣ ಗೆಡವಿ ಆಕೆಯ ರುಂಡವನ್ನ ಕತ್ತರಿಸಿ ಕೊಟ್ಟೆಯಲ್ಲಿಡೋವರೆಗೂ ಅವನಿಗೆ ಏನೂ ಅನ್ನಿಸಿಲ್ಲ. ನಂತರ ಅದನ್ನ ತಗೊಂಡು ಸ್ಟೇಷನ್ ಕಡೆ ಹೊರಟವನು ನಡು ರಸ್ತೆಯಲ್ಲೊಮ್ಮೆ ಅದನ್ನ ನೋಡಿದ್ದ.
ಆಗ ಅವನಿಗೆ ಅದೇನನ್ನಿಸ್ತು, ಅಲ್ಲಿದ್ದ ರುಂಡ ಭೂತವಾಗಿ ಬಂದು ಕತ್ತು ಹಿಸ್ಕಿ ಬಿಟ್ಟಂತಾಯ್ತ, ಅಥವಾ ಅವನ ಆಕ್ರೋಶ ತಣ್ಣಗಾಗಿ ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ನೋವು ಕಾಡಿದ್ದ, ಗೊತ್ತಿಲ್ಲ. ಕೈಲಿದ್ದ ರುಂಡದ ಚೀಲ ಹಾಗೆ ಕೆಳಕ್ಕೆ ಬಿತ್ತು. ಮತ್ತೆ ಅದನ್ನ ಮೇಲಕ್ಕೆತ್ತೋ ಧೈರ್ಯ ಅವನಿಗಿರಲಿಲ್ಲ. ಆತ ಅಲ್ಲಿಂದ ಓಡ್ಕೊಂಡು ಹೋಗಿ ಪೊಲೀಸರ ಮುಂದೆ ನಿಂತಿದ್ದ. ಹೀಗೆ ಆರಂಭವಾಗಿತ್ತು ಹತ್ಯೆಯ ಕಥೆ. ಅಲ್ಲಿ ಸತ್ತು ಮಲಗಿದವಳು ನಿರ್ಮಲಾ ಪಾಟೀಲ್. ಈಕೆ ನವಲಗುಂದ ತಾಲೂಕಿನ ಸೈದಾಪುರದ ವಿರೂಪಾಕ್ಷಗೌಡ ಎಂಬುವನ ಧರ್ಮಪತ್ನಿ. ಅವರಿಬ್ಬರು ಒಂದು 15 ವರ್ಷ ನೆಮ್ಮದಿಯಾಗಿ ಸಂಸಾರ ಮಾಡಿದ್ರು. ಅವರ ಸುಖ ದಾಂಪತ್ಯದಲ್ಲಿ 3 ಮಕ್ಕಳೂ ಆಗಿದ್ರು. ಅವರ ಸಂಭ್ರಮ ನೋಡಿ ಖುಷಿ ಪಟ್ಕೊಂಡು ಸಂಸಾರ ಮಾಡಬೇಕಾದ ಕಾಲದಲ್ಲಿ ನಿರ್ಮಲಾ ಮನಸ್ಸು ಮತ್ತೇನೆನ್ನೋ ಬಯಸಿಬಿಡ್ತು. ಗಂಡ ಹಳಸಲಾದ, ಹೆತ್ತ ಮಕ್ಕಳು ಬೇಡವಾದ್ರು. ಊರಿನವನೇ ಆದ ರಾಜು ಅನ್ನೋನ ಹುಡುಗನ ಜೊತೆಗೆ ಈಕೆ ಓಡ್ ಹೋಗ್ಬಿಟ್ರು. ಅವರು ಹೆಚ್ಚಿಗೆ 3 ಮಕ್ಕಳಂತೆ, 3 ಮಂದಿ ಗಂಡು ಮಕ್ಕಳು. ಆಕೆ 3 ಮಂದಿ ಗಂಡು ಮಕ್ಕಳು ಬಿಟ್ಕೊಂಡು, ಗಂಡನ ಬಿಟ್ಕೊಂಡು ಇಲ್ಲಿ ಒಬ್ಬರು ಯಾರೇ ರಾಜು ಅನ್ನೋ ಒಂದು ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ವಾಸವಾಗಿದೆ. ಈಕೆ ಹಳೆಯ ಸಂಬಂಧಗಳಿಗೆ ಎಳ್ಳು ನೀರು ಬಿಟ್ಟು ಬಂದು ಸುಮಾರು 5 ವರ್ಷಗಳೇ ಕಳೆದು ಹೋಗಿದೆ. ಈಗ ಆ ಸಂಬಂಧ ಹೀಗೆ ಕಾಣಿಸ್ಕೊಳ್ಳುತ್ತೆ. ಇಂಥ ಅಂತ್ಯ ಬರೆಯುತ್ತೆ ಅನ್ನೋ ಸಣ್ಣ ಕಲ್ಪನೆನೂ ಇರಲಿಲ್ಲ ಆ ಜೋಡಿಗೆ. ಅದರಲ್ಲೂ ನಿರ್ಮಲಾ ತನ್ನ ಮುದ್ದಿನ ಮಗನ ಬಗ್ಗೆ ಹೇಗೆ ತಾನೇ ಅನುಮಾನ ಪಡ್ತಾಳೆ. ಆದ್ರೂ ಆಕೆಗೆ ಸಾಯೋ ಮೊದಲು ಮಗನ ಮುಖದಲ್ಲಿ ಹಂತಕ ಕಾಣಿಸಿದ್ದ. ಆಕೆ ಈ ಹುಡುಗನಿಗೆ ಬುದ್ಧಿನೂ ಹೇಳಿದ್ಲು. ಅದೆಲ್ಲವನ್ನು ವಿವರಿಸಿದ್ದು ಹಂತಕ. ಆನಂದ ಹೆತ್ತ ತಾಯಿಯನ್ನೇ ಅತ್ಯಂತ ಬರ್ಬರವಾಗಿ ಕೊಂದು ಆಕೆಯ ರುಂಡವನ್ನ ತಗೊಂಡು ಹೋದ. ಹಾಗೆ ಹೋದವನು ಪೊಲೀಸರ ಮುಂದೆ ಮೊದಲು ಹೇಳಿಕೊಂಡಿದ್ದು ಮದುವೆಯ ವಿಷಯ, ತಿಂಗಳುಗಳಿಂದ ತಾಯಿಯ ಹತ್ಯೆಗೆ ಸ್ಕೆಚ್ ಹಾಕಿದ ವಿಷಯ. ಅವನು ಕಡೇ ಕ್ಷಣದಲ್ಲಿ ಅದೇನ್ ಮಾಡ್ದ, ಮೃತ ನಿರ್ಮಲಾ ಸಾಯೋ ಮೊದಲು ಇವನ ಹತ್ರ ಅದೇನ್ ಅಂದ್ಲು ಅನ್ನೋದನ್ನೆಲ್ಲ ಆನಂದ ವಿವರಿಸ್ತಾನೆ ಒಂದು ಬ್ರೇಕ್ನ ನಂತರ.